happy returns of the day, Sanvi. ಏನಪ್ಪ ಇದು ದೊಡ್ಡ ಪಾರ್ಸಲ್ ಅಂತ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಸ್ಟ್ಯಾಂಡ್ ತರಿಸ್ಕೊಂಡಿದ್ದೆ. ಸರ್ ಮಾತ್ರ ಸ್ಟೂಡೆಂಟ್ಸ್ ನ ಕರ್ಕೊಂಡು ಇಸ್ಕಾನ್ ಟೆಂಪಲ್ಗೆ ರೆಗ್ಯುಲರ್ ಆಗಿ 2 years ಮಾತು ಕೊಟ್ಬಿಟ್ಟಿದ್ದೀನಿ. ಅವಳ ಬರ್ಡೇ ದಿನ ನಾನು ಮಾಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದೆ. ಹಾಗಾಗಿ ಸ್ಕೂಲ್ಗೆ ಆಫ್ ಡೇ ಮಾಡಿಸಿ ಅದರಲ್ಲೂ ಅವಳಿಗೆ ಡಿಸಪಾಯಿಂಟ್ ಆಗಬಾರ್ದು ಅಂತ ಹೇಳಿ ಮಾರ್ನಿಂಗ್ ಸ್ಕೂಲಿಗೆ ಕಳಿಸಿ ಪೆನ್ನು ಚಾಕ್ಲೇಟ್ಸ್ ಎಲ್ಲ ಸ್ಕೂಲಲ್ಲಿ ಟೀಚರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಹೇಳಿ ಮಕ್ಕಳಿಗೆಲ್ಲ ಚಾಕ್ಲೇಟ್ ಡಿಸ್ಟ್ರಿಬ್ಯೂಟ್ ಮಾಡಿಸಿ ಅವಳಿಗೆ ಪ್ರಾಮಿಸ್ ಮಾಡಿದಾಗೆ ಇವತ್ತು ಮಾಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇದು ಕಂಪ್ಲೀಟ್ಲಿ ಸಾನ್ವಿ ಬರ್ಡೇ ಲಾಗ್ ಆಗಿರುತ್ತೆ. ಈಗ ಮಾಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದೀವಿ. ಇನ್ನು ಎಲ್ಲರೂ ರೆಡಿ ಆಗಿ ಇನ್ನೇನು ಹೊರಟು ತಿನ್ಬೇಕಾದ್ರೇನೆ ಸ್ಕಂದಂಗ್ ರೆಡಿ ಮಾಡ್ಕೊಳ್ಳೋದು. ಸುಮ್ನೆ ಇರೋದೇ ಇಲ್ಲ, ಬಟ್ಟೆ ಗಲೀಜ್ ಮಾಡ್ಕೊಂತಾನೆ, ನೀರ್ ಹತ್ರ ಹೋಗಿ ಎಲ್ಲ ನೆನ್ಸ್ಕೊಂಡ್ಬಿಡ್ತಾನೆ. ಹಾಗಾಗಿ ದೇವ್ರ ಹರಕೆ ಮುಡಿ ಬಿಟ್ಟಿರೋದ್ರಿಂದ ಅವ್ನಿಗೆ ಕಟಿಂಗ್ ಕೂಡ ಮಾಡ್ಸಿಲ್ಲ. ಕೂದ್ಲು ಜಾಸ್ತಿನೇ ಬಂದಿದೆ, ಹಾಗೆ ಸಿಕ್ಕು ಕೂಡ ಆಗತ್ತ ಅವ್ನಿಗೆ. ಸುಮ್ನೆ ಬಾಚಿಸ್ಕೊಂತಾನೆ. ಇನ್ನು ಶೂಸ್ ಹಾಕಿಸ್ಕೊಳ್ಳೋದಂದ್ರೆ ಅವ್ನಿಗೆ ತುಂಬಾನೇ ಇಷ್ಟ. ಶೂಸ್ ಎಲ್ಲಾದ್ರೂ ಇರ್ಲಿ ಎತ್ಕೊಂಡು ಓಡ್ ಬಂದ್ಬಿಡ್ತಾನೆ ಹಾಕು ಅಂತ. ನಂದಿದು ನಾನು ನಿಂದೆಲ್ಲ ಅಕ್ಕ ಅಲ್ಲವಳ ಯಾರ್ದದ ಅಕ್ಕ ನಿಂದೆನಾ? ಅಲ್ಲಡೆ ಪಪ್ಪ ಯಾರ್ದು? ಅದು ನಿಂದೆನಾ? ನೀನ್ ಯಾರ್ದು? ನಿಂದಲ್ವ? ನಂದು. ನೀನು ಏನೆಲ್ಲ ಪ್ಲಾನ್ ಮಾಡಿದ್ನೋ ಅದನ್ನ ಡೆಫಿನೆಟ್ಲಿ ಎಕ್ಸಿಕ್ಯೂಟ್ ಮಾಡ್ತೀನಿ ಅನ್ನೋ ಒಂದು ಹೋಪ್ ಇದೆ. ಇವತ್ತು ಸಾನ್ವಿ ಬರ್ಡೇ ಸ್ಪೆಷಲ್ ಔಟಿಂಗು ಅಂದ್ರೆ ದೇವಸ್ಥಾನ, ಇಸ್ಕಾನ್ ಟೆಂಪಲ್ ಅಂಡ್ ಓರಿಯನ್ ಮಾಲ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಓರಿಯನ್ ಮಾಲ್ಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಏನೇನ್ ಆಟ ಆಡ್ಬೇಕು ಅನ್ಕೊಂಡಿದ್ಯಾ? ಸ್ಕಂದಂಗೆ ಏನ್ ಆಟ ಆಡ್ಸೋದು? ನನ್ ಜೊತೆ ಓಡಾಡ್ಸೋದು. ನಾವೇನ್ ಹೇಳೋದೇ ಬೇಡ ಹಾಯ್ ಮಾಡು ಅಂತ ಹೇಳಿ, ಅವ್ನ್ ಕ್ಯಾಮ್ರಾ ನೋಡಿದ ತಕ್ಷಣ ಹಾಯ್ ಮಾಡ್ತಿರ್ತಾನೆ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಾವು ಅನ್ಕೊಂಡಿದ ತಕ್ಷಣ ಹೋಗಕ್ ಆಗದೇ ಇಲ್ಲ. ದೇವ್ರೆ ನಮ್ಮನ್ನ ಕರ್ಸ್ಕೋಬೇಕು ಅಂತ ಇರುತ್ತಲ್ವಾ, ಅದೆಷ್ಟು ಸತ್ಯ ಅಂದ್ರೆ ನಮ್ಗೆ ಇಸ್ಕಾನ್ ಟೆಂಪಲ್ ತುಂಬಾ ದೂರನೇ ಇಲ್ಲ. ನಮ್ಮನೆಯಿಂದ ಒಂದು 1/2 hour ಗೆಲ್ಲ ಹೋಗ್ಬೋದು. ಆದ್ರೆ ಹೋಗಿ ಎಷ್ಟು ವರ್ಷ ಆಗಿದೆ ಗೊತ್ತಾ? ಈ ದೇವಸ್ಥಾನಕ್ಕೆ ಹೋಗಿನೇ ನಾನು 10 years ಆಗಿದೆ. ಬಟ್ ನಾನು 3ನೇ ಸರಿ ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಇದು ಇಸ್ಕಾನ್ ಟೆಂಪಲ್, ಕೃಷ್ಣನ್ ದೇವಸ್ಥಾನ. 2 years ಇಂದ ನಮ್ ಟ್ಯುಟೋರಿಯಲ್ ಕಡೆಯಿಂದ ಪಿಕ್ನಿಕ್ ಅಂತ ಮಾಡ್ತಾನೆ ಇರ್ತೀವಿ. ಬಟ್ ನಾನು ಹೋಗಕ್ಕಾಗ್ಲಿಲ್ಲ, ಬೆಂಗಳೂರು ಸರೌಂಡಿಂಗೇ ಇರುತ್ತೆ. ಆಗ ಸರ್ ಮಾತ್ರ ಸ್ಟೂಡೆಂಟ್ಸ್ ನ ಕರ್ಕೊಂಡು ಇಸ್ಕಾನ್ ಟೆಂಪಲ್ಗೆ ರೆಗ್ಯುಲರ್ ಆಗಿ 2 years ಇಂದ ಬರ್ತಾನೆ ಇದ್ದಾರೆ. ಬಟ್ ನನಗ್ ಮಾತ್ರ 10 ವರ್ಷ ಆದ್ಮೇಲೆ ಕೃಷ್ಣ ಕರ್ಸ್ಕೊಂತ ಇರೋದು, ಬರೋ ಚಾನ್ಸ್ ಕೊಟ್ಟಿರೋದು. ಏಕೆ ಅಂತ ಗೊತ್ತಿಲ್ಲ. ತುಂಬಾ ಸರಿ ಅನ್ಕೊಂಡ್ಬಿಟ್ಟಿದೀನಿ ಒಂದ್ಸರಿ ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕು ಅಂತ. ಹೊರಟಾಗ್ಲೆಲ್ಲ ಬೇರೆ ಕಡೆ ಪ್ಲಾನ್ ಆಗ್ತಿತ್ತೆ ಹೊರತು ನನಗೆ ಕೃಷ್ಣನ್ ಟೆಂಪಲ್ಗೆ ಬರಕ್ ಹಾಕ್ತಾನೆ ಇರ್ಲಿಲ್ಲ. ಬಟ್ ಟೆಂಪಲ್ ಮಾತ್ರ 10 years ಬ್ಯಾಕ್ ಹೇಗಿತ್ತು ಈಗ್ಲೂ ಕೂಡ ಹಾಗೆ ಇದೆ. ಇನ್ನ ಸ್ವಲ್ಪ ರೆನೋವೇಟ್ ಕೂಡ ಮಾಡಿದ್ದಾರೆ. ಇನ್ನು ಎಂಟ್ರಿ ಆಗ್ತಿದ್ದಂಗೆ ನಾನು ಸ್ವಲ್ಪ ಎಕ್ಸೈಟ್ ಆಗ್ತಾ ಇದ್ದೆ. ಎಷ್ಟೋ ದಿನ ಆದ್ಮೇಲೆ ನಾನು ಅನ್ಕೊಂಡಾಗೆ ದೇವಸ್ಥಾನಕ್ಕೆ ಬಂದಲ್ಲ ಅನ್ನೋದು ಒಂದ್ ಕಡೆ ಖುಷಿ. ಯಾವಾಗ ಬಂದ್ರು ದೇವಸ್ಥಾನಕ್ಕೆ ಜಸ್ಟ್ ನಾವು ದರ್ಶನ ಮಾಡ್ಕೊಂಡೇ ಹೋಗೋದು. ಬಟ್ ಈ ಸರಿ ಸಾನ್ವಿ ಬರ್ಡೇ ಇರೋದ್ರಿಂದ ಹಣ್ಣು ಕಾಯಿ ತಗೊಂಡು ಪೂಜೆ ಮಾಡಿಸ್ಕೊಂಡೇ ಬಂದಿದ್ದು. ಇನ್ನು ಪೂಜೆ ಎಲ್ಲ ಆದ್ಮೇಲೆ ಎಕ್ಸಿಟ್ ಕಡೆ ಬರ್ಬೇಕಾದ್ರೆ ಶಾಪಿಂಗ್ ಕಾರ್ನರ್ ಇರುತ್ತೆ. ಅಂದ್ರೆ ಬುಕ್ಸ್ ರಿಲೇಟೆಡ್, ಇನ್ನು ಐಡಾಲ್ಸ್, ಬ್ರಾಸ್ ಆ ತರದೆಲ್ಲ ಜಾಸ್ತಿ ಇರುತ್ತೆ. ಸೊ ಮೆಮೊರೀಸ್ಗೆ ಅಂತ ಏನಾದ್ರು ಪರ್ಚೇಸ್ ಕೂಡ ಮಾಡಬಹುದು. ಸೊ ಇನ್ನು ಹಾಗೆ ಬರ್ತಾ ಇಲ್ಲೊಂದು ಫೌಂಟೈನ್ ಇದೆ, ಇದು ಸ್ವಲ್ಪ ಅಟ್ರಾಕ್ಟಿವ್ ಆಗು ಕೂಡ ಇದೆ. ಇನ್ನು ಸ್ಪೆಷಲ್ ಸ್ವೀಟ್ಸ್ ಅಂತಾನು ಇರುತ್ತೆ. ಸೊ ಅಲ್ಲಿ ನಾವು 1-2 ಸ್ವೀಟ್ಸ್ ನ ಕೂಡ ಗೊತ್ತಿಲ್ಲದೆ ಇರೋ ಸ್ವೀಟ್ಸ್ ನಾವು ಟೇಸ್ಟ್ ಮಾಡಿದ್ವಿ. ಅದಾದ್ಮೇಲೆ ಖಾರ ಪೊಂಗಲ್ ಪ್ರಸಾದ ಇತ್ತು, ದೊನ್ನೆನಲ್ಲಿ ಕೊಡ್ತಾರೆ. ಊಟದ ಪ್ರಸಾದನೂ ಇರುತ್ತೆ. ಬಟ್ ನಾವ್ ಅಲ್ಲಿಗೆ ಹೋದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿದ್ವಿ. ಯಾಕಂದ್ರೆ ನಮ್ಗೆ ಮಾಲ್ಗೆ ಹೋಗೋದೊಂದು ಐಡಿಯಾ ಇತ್ತಲ್ವಾ. ಹಾಗಾಗಿ ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋದು ಏನು ಅಂದ್ರೆ, ಮಾಲ್ಗೆ ಯೂಶುವಲಿ ಬರ್ತಾನೆ ಇರ್ತೀವಿ ನಾವು. ಇಸ್ಕಾನ್ ಟೆಂಪಲ್ ಕೂಡ ಈ ಮಾಲ್ ಪಕ್ಕನೇ ಇರೋದು. ನಾವು ಇಸ್ಕಾನ್ ಟೆಂಪಲ್ಗೆ ಅಷ್ಟು ರೆಗ್ಯುಲರ್ ಆಗಿ ಬರಕ್ಕಾಗಲ್ಲ. ಅದಕ್ಕೆ ಹೇಳೋದು ಅನ್ಸುತ್ತೆ, ಯಾವುದೇ ದೇವಸ್ಥಾನಕ್ಕಾಗ್ಲಿ ದೇವ್ರ ಆಜ್ಞೆ ಇಲ್ಲದೆ ಹೋಗಕ್ಕಾಗಲ್ಲ ಅಂತ ಹೇಳಿ. ನನಗೆ ಈ ಟೈಮ್ನಲ್ಲಿ ರಾಯರು ತುಂಬಾನೇ ನೆನಪಾದ್ರು. ಅಮ್ಮಂಗೆ ಆಸ್ಕಲೇಟರ್ಸ್ ಅಂದ್ರೆ ಮೂವಿಂಗ್ ಸ್ಟೇರ್ಸ್ ಅಂದ್ರೆ ಸ್ವಲ್ಪ ಭಯ. ಅದ್ರೊಳಗೂ ಮಾಲಿಗೆ ಬಂದಿರೋದೇ ಫಸ್ಟ್ ಟೈಮ್ ಅಲ್ವಾ. ಹಾಗಾಗಿ
50 ಅಷ್ಟೇ ಲೆವೆಲ್ ನೋಡಲಿ. ರೆಕಾರ್ಡ್ ಕಣೆ 100. ರೆಕಾರ್ಡ್ 100. ಜೋರ ಕೊಡಿಸನು. ಹೇಗಿತ್ತು? ಸೊ ಈ ಗೇಮ್ ಎಲ್ಲ ಆಡಬೇಕು ಅಂದರೆ ರಿಜಿಸ್ಟರ್ ಮಾಡಿಸ್ಬೇಕು. ಆವಾಗ ಒಂದು ಕಾರ್ಡ್ ಕೊಟ್ಟಿರ್ತಾರೆ, ಆ ಕಾರ್ಡ್ನ ಯೂಸ್ ಮಾಡ್ಕೊಂಡು ಈ ಗೇಮ್ ಆಡಬೇಕು. ಸಪೋಸು ಒಂದೇ ದಿನದಲ್ಲಿ ಆ ಕಾರ್ಡ್ ಫುಲ್ ಯೂಸ್ ಆಗಲಿಲ್ಲ ಅಂದರೆ 1 ವರ್ಷದವರೆಗೂ ಟೈಮ್ ಇರುತ್ತೆ. ಅಷ್ಟರಲ್ಲಿ ಯಾವಾಗ ಬೇಕಿದ್ರು ಬಂದು ಆಟ ಆಡ್ಬೋದು. ಹಿಂದಕ್ಕೆ ಹೋಗು, ಹಿಂದಕ್ಕೆ. ಅಷ್ಟೊಂದು ಗೇಮ್ಸ್ ಅಲ್ಲಿ ಸ್ಕಂದ ಆಡಿದ ಗೇಮ್ ಅಂದ್ರೆ ಇದೊಂದೇನೆ. ಇದರಲ್ಲಿ ಆ ಬಾಲ್ ನ ತಿಳ್ಬಿಟ್ಟು ಅದಿನ್ನೂ ಹಿಂದೆ ಬರ್ತಾನೆ ಇರ್ಲಿಲ್ಲ. ಅಷ್ಟು ಭಯ ಅವನಿಗೆ ಮುಂಚೆನೇ ಹಿಡ್ಕೊಳ್ಳೋಣ. ನೀವೊಂದ್ಸರಿ ಹೊಡಿರಿ ರೇ. ಈ ಗೇಮಿಂದ ಸಾನ್ವಿಗೆ ಕಾಯಿನ್ಸ್ ಕ್ರೆಡಿಟ್ ಆಗಿತ್ತು. ಸೊ ಹಾಗಾಗಿ ಅವಳು ಇನ್ನೂ 1-2-3 ಗೇಮ್ನ ಎಕ್ಸ್ಟ್ರಾನೇ ಆಡಿದ್ಲು. ಇನ್ನು ಹೋಗಿ ಬಂದು ಇದೊಂದು ಗೇಮ್ ಆಡ್ತಾ ಇದ್ಲು. ಯಾಕಂದ್ರೆ ಇನ್ಸ್ಟೆಂಟ್ ಆಗಿ ಟಿಕೆಟ್ಸ್ ಬರ್ತಿತ್ತು ಇದರೊಳಗೆ. ಹಾಗಾಗಿ ಇದೊಂದು ಗೇಮಿಂದನೇ ಸಾನ್ವಿಗೆ ಅಮೌಂಟ್ ಕ್ರೆಡಿಟ್ ಆಗಿತ್ತು. ಅಂದ್ರೆ 666 ಅಷ್ಟು. ಅದರೊಳಗೆ ಅವಳಿಗೆ ಚಾಕ್ಲೇಟ್ಸ್ ಏನೋ ಬಂದಿತ್ತು ಅಷ್ಟೇನೆ. ಅಂದ್ರೆ ಓವರ್ ಆಲ್ ಗೇಮ್ ನಲ್ಲಿ ಎಷ್ಟು ಪಾಯಿಂಟ್ಸ್ ನ ಅರ್ನ್ ಮಾಡ್ತಾರೆ ಅಷ್ಟು ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಅವರು ಗಿಫ್ಟ್ ಆಗಿ ತಗೋಬಹುದು. ಸೊ ಹಿಂದಿನ ದಿನ ಅಷ್ಟೇ ಔಟ್ ಸೈಡ್ ಊಟ ಮಾಡಿರೋದ್ರಿಂದ ರಿಪೀಟ್ ಔಟ್ ಸೈಡ್ ಊಟ ಬೇಡ ಅಂತ ಹೇಳಿ ನಾವು ಮನೆಗೆ ರಿಟರ್ನ್ ಆದ್ವಿ. ಮನೆಗೆ ಬರೋದ್ರೊಳಗೆ ಒಂದು ಪಾರ್ಸೆಲ್ ಬಂದಿತ್ತು. ಅದನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾಳೆ ಸಾನ್ವಿ. ಯಾವುದೇ ಮನೆಗೆ ಬಂದ್ರು ಫಸ್ಟ್ ಅನ್ಬಾಕ್ಸಿಂಗ್ ಅವಳೇ ಅಲ್ವಾ ಮಾಡೋದು. ಏನಪ್ಪಾ ಇದು ದೊಡ್ಡ ಪಾರ್ಸೆಲ್ ಅಂತ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಸ್ಟ್ಯಾಂಡ್ ತರ್ಸ್ಕೊಂಡಿದ್ದೆ. ಮೊದ್ಲೇ ಗೊತ್ತಿತ್ತು ಎಷ್ಟು ಸೈಜ್ ಬರುತ್ತೆ ಅಂತ ಹೇಳಿ. ನಾನು ಹೇಗಿದ್ರು ಪಾಟ್ ಎಲ್ಲ ಇಡೋದಕ್ಕೂ ಆಗತ್ತೆ, ಸ್ಟ್ಯಾಂಡ್ ಇರ್ಲಿ ಬಿಡು ಅಂತ ತರ್ಸಿರೋದಷ್ಟೇ. ಮನೆಗೆ ಬರ್ತಿದ್ದ ಹಾಗೆ ಅಡ್ಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡೆ. ಇನ್ನು ಅಡ್ಗೆ ಅಂದ್ರೆ ಸ್ವಲ್ಪ ಸ್ಪೆಷಲ್ ಆಗೇ ಇತ್ತು, ಯಾಕಂದ್ರೆ ಬರ್ಡೇ ಅಲ್ವಾ. ಹಾಗಾಗಿ ಸಾನ್ವಿ ಏನೋ ಬರ್ಡೇ ಸೆಲೆಬ್ರೇಷನ್ ಬೇಡ ಅಂತ ಹೇಳಿದ್ಲು. ಆದ್ರೂ ಅದು ಸೆಲೆಬ್ರೇಟ್ ಮಾಡ್ಲಿಲ್ಲ, ಕೇಕ್ ಕಟ್ ಮಾಡಿಸ್ಲಿಲ್ಲ ಅಂದ್ರೆ ಬರ್ಡೇ ಕಂಪ್ಲೀಟೇ ಆಗಲ್ಲ. ಹಾಗಾಗಿ ಫೈನಲಿ ಸ್ವಲ್ಪ ನಾವೇ ಡೆಕೋರೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟೂಡೆಂಟ್ಸ್ ಎಲ್ಲರೂ ಇದ್ರಲ್ವಾ, ಅವ್ರನ್ನು ಸೇರಿಸ್ಕೊಂಡು ಸ್ವಲ್ಪ ಡೆಕೋರೇಟ್ ಮಾಡ್ಕೊಂಡೆ. ಸಿಂಪಲ್ ಆಗಿ ಈ ರೀತಿ ಬಂದಿತ್ತು ಅಷ್ಟೇನೆ. ಬರ್ಡೇ ಇನ್ನು ಯೂಶಲಿ ನಮ್ಮ ಮಕ್ಕಳಿಗೆ ಕೇಕ್ ತೊಗೊಂಡು ಬಂದೇ ಬರ್ತೀವಿ ನಾವು. ಸೊ ಆ ಥರದ್ದೊಂದು ನಾರ್ಮಲಾಗಿ ಒಂದು ಕೇಕ್ ತೊಗೊಂಬಂದಿದ್ವಿ. ಬಟ್ ನಮಗೇನು ಸ್ಪೆಷಲ್ ಅಂದರೆ ಸರ್ ಬರ್ಡೇಗಾಗಲಿ ಇಲ್ಲ ಸಾನ್ವಿ ಬರ್ಡೇಗಾಗಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸೇರಿಬಿಟ್ಟು ಒಂದು ಕೇಕ್ ಕಟ್ ಮಾಡಿಸ್ತಾರೆ. ಅದಲ್ಲದೆ ಓಲ್ಡ್ ಸ್ಟೂಡೆಂಟ್ಸ್ ಕೂಡ ನಮ್ಮ ಜೊತೆ ಸೇರ್ಕೊಂಡು. ಸೊ ಲಾಸ್ಟ್ ಇಯರ್ ಲಾಗ್ನಲ್ಲಿ ಬರ್ಡೇ ಲಾಗ್ನಲ್ಲಿ ನೀವು ನೋಡೇ ಇರ್ತೀರಾ. ನಾವು ಯೂಶಲಿ ಸಾನ್ವಿ ಬರ್ಡೇ ಹೇಗೆ ಮಾಡ್ತಿದ್ವಿ ಅಂದರೆ ಎಲ್ಲ ಮಕ್ಳಿಗೂ ಊಟ ಆಗ್ತಾ ಇದ್ವಿ. ಬಟ್ ಈ ವರ್ಷ ಸಾನ್ವಿ ಬರ್ಡೇ ಸೆಲೆಬ್ರೇಷನ್ನೇ ಬೇಡ ಅಂತ ಹೇಳಿದ್ರಿಂದ ನಮಗೆ ಕೇಕ್ ಕಟ್ ಮಾಡಿಸೋ ಪ್ಲಾನ್ ಕೂಡ ಇರಲಿಲ್ಲ. ಸೊ
ಮಕ್ಕಳೆಲ್ಲ ಇಂಟ್ರೆಸ್ಟಿಂದ ಕೇಕ್ ಎಲ್ಲ ತೊಗೊಂಬಂದಿದ್ದೀವಿ ನೋಡ್ಬಿಟ್ಟು ನಾವು ಅಟ್ಲೀಸ್ಟ್ ಸ್ನಾಕ್ಸ್ ಆದ್ರೂ ಕೊಡೋಣ ಮಕ್ಕಳಿಗೆ ಅಂತ ಅನ್ನಿಸ್ತು. ಹಾಗಾಗಿ ಕೇಕ್ ಜೊತೆಗೆ ಸಮೋಸ ಮತ್ತೆ ಜಿಲೇಬಿ ರೆಡಿ ಮಾಡಿಸ್ಕೊಂಡ್ವಿ. ಸೊ ಈ ವರ್ಷ ಸಾನ್ವಿ ಬರ್ಡೇ ಇಷ್ಟು ಸಿಂಪಲ್ ಆಗಿ ನಮ್ಮ ಟ್ಯೂಷನ್ ಅಲ್ಲೇ ಈ ರೀತಿಯಾಗಿ ಸೆಲೆಬ್ರೇಷನ್ ಆಯ್ತು. ನನ್ನ ಮಗಳು ಬರ್ಡೇ ಲಾಗ್ ಇದಾಗಿತ್ತು. ಸೊ ನಿಮಗೆ ನೋಡಿ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ಬೇರೆ ರೀತಿಯಾದಂತಹ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.